ಇವತ್ತಿನ ಕ್ಲಾಸಿನಲ್ಲಿ ನಮಗೆ 5 ಅಕ್ಷರಗಳ ಕುರಿತು ಕಲಿಯೋಣ. ಥ, ಥ, ದ, ಧ, ನ. ಮೊದಲನೇ ಅಕ್ಷರ ತ. ಎಡಭಾಗದಿಂದ ಆರಂಭಿಸಿ ಮಧ್ಯದಲ್ಲಿ ಒಂದು ಸೊನ್ನೆ ಬರುವ ಹಾಗೆ ಮಾಡಿ ಬಲಭಾಗದಲ್ಲಿ ಕೊನೆಗೊಳಿಸುವ ಅಕ್ಷರ. ನಂತರ ಥ ಎಂದು ಬರೆಯುವಾಗ ಒಂದು ಗೆರೆ ಎಳೆದು, ಎಡಭಾಗದಲ್ಲಿ ಒಂದು ಗೆರೆ ಎಳೆದು ಬಲಭಾಗಕ್ಕೆ ಹೀಗೆ ಚಿಕ್ಕದೊಂದು ಸೊನ್ನೆ ಬರುವ ರೀತಿಯಲ್ಲಿ ಬರೆಯಬೇಕು. ಎಡಭಾಗದಲ್ಲಿ ಒಂದು ಗೆರೆ ಎಳೆದು ಬಲಭಾಗಕ್ಕೆ ಸಂಚರಿಸಿ ಒಂದು ಸೊನ್ನೆ ಬರುವ ಹಾಗೆ ಕೊನೆಗೊಳಿಸಬೇಕು. ಇನ್ನು ದ ಎಂದು ಬರೆಯುವುದು ಎಡಭಾಗದಿಂದ ಆರಂಭಿಸಿ ಹೀಗೆ ಒಂದು ಚಿಕ್ಕ ಕಟ್ಟು ಬರುವ ಹಾಗೆ ಬರೆಯಬೇಕು. ನಮ್ಮ ಕನ್ನಡದ ದಾದ ಅಡಿಯಲ್ಲಿರುವ ಆ ಭಾಗ ಈ ಅಕ್ಷರದ ಬಲಭಾಗದಲ್ಲಿ ತಂದರೆ ನಮಗೆ ಮಲಯಾಳಂ ಅಕ್ಷರದಲ್ಲಿ ದ ಎಂದು ಸಿಗುತ್ತದೆ. ಇನ್ನು ಧ ಎಂದು ಬರೆಯುವಾಗ ಇಂಗ್ಲಿಷ್ ಅಕ್ಷರದ ಡಬ್ಲ್ಯೂ ಎಂದು ಬರೆಯುವ ರೀತಿಯಲ್ಲಿ ಬರೆದರೆ ಆಯಿತು. ನಾನು ಕಳೆದ ಕ್ಲಾಸಿನಲ್ಲಿ ಹೇಳಿದ್ದೇನೆ, ಇಂಗ್ಲಿಷ್ ಅಕ್ಷರಗಳ ಅನೇಕ ಅಕ್ಷರಗಳ ರೂಪ ನಮ್ಮ ಮಲಯಾಳಂ ಅಕ್ಷರದಲ್ಲಿ ಇದೆ ಎಂದು. ಅದರಲ್ಲೊಂದು ಇದೆ. ಇನ್ನು ನ ಎಂಬ ಅಕ್ಷರ ಬರೆಯುವಾಗ ನಾವು ಕಳೆದ ಕ್ಲಾಸಿನಲ್ಲಿ ಕಲಿತಿದ್ದೇವೆ. ನ ಎಂದು ಬರೆಯುವಾಗ ನಾವು ಧ ಎಂದು ಬರೆದ ಅದೇ ರೀತಿಯನ್ನು ಉಲ್ಟವಾಗಿ ಬರೆಯುವುದು. ಅಂದರೆ ಇಂಗ್ಲಿಷ್ ಅಕ್ಷರದ ಎಂ ನೋಡಿ, ಇಂಗ್ಲಿಷ್ ಅಕ್ಷರದ ಎಂ ಎಂಬ ರೂಪದಲ್ಲಿ ಬರುತ್ತದೆ.